ನಮ್ಮ ಅಪ್ಪ ಬೇಡ ಬೇಡ ಅಂದ್ರು ಅವ್ರಿವ್ರ ಕಾಲಿ ಹಿಡ್ದು ಗೌರ್ಮೆಂಟ್ ಕೆಲಸ ಕೊಡ್ಸಿದ್ರು. ಈಗ ನೋಡಿ ನನ್ನನೆ ಬರೋಣ, ಆಫೀಸಲ್ಲಿ ರೆಸ್ಟ್ ತಗೊಂಡು ಸಾಕಾಗೋಯ್ತು. ಸ್ವಲ್ಪ ಹೊತ್ತು ಟಿವಿ ನೋಡಿ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ. ಯಾವ ಚಾನಲ್ ಹಾಕೋದು? ನ್ಯೂಸ್ ನೋಡೋಣ. ಬ್ರೇಕಿಂಗ್ ನ್ಯೂಸ್. ಕರೆಕ್ಟ್ ಟೈಮ್ಗೆ ಹಾಕಿದ್ದೀನಿ ಬ್ರೇಕಿಂಗ್ ನ್ಯೂಸ್ ಅಂತೆ. ಹೆದ್ದಾರಿಯಲ್ಲಿ ಭಾರಿ ಭೀಕರ ಅಪಘಾತದ ತೀವ್ರತೆಯನ್ನ ಕಂಡು ಬೆಚ್ಚಿ ಬಿದ್ದ ಸ್ಥಳೀಕರು. ರಕ್ತವಾಗಿದ್ದ ಒಂದು ರಸ್ತೆ. ಅಯ್ಯಯ್ಯೋ ಪಾಪ, ಯಾರ್ ಸತ್ರೋ ಏನೋ. ಈ ಅಪಘಾತದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಮಂಜುನಾಥ್ ಅವರು. ಹಾಗೆ ಈ ಅಪಘಾತ ಹೇಗಾಯ್ತು ಅಂತ ನೋಡೋಣ ಬನ್ನಿ. ಆಗಲ್ಲ ಕಣಲೆ, ಆಗಲ್ಲ. ಆಕ್ಸಿಡೆಂಟ್ ಮಾಡಿದ್ದಲ್ದೆ ಆಗಲ್ಲ ಕಣಲೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಯಾರಿಗೆ ಹೇಳ್ತಿದ್ದೆ ಅಲ್ಲೇನು? ಮಂಜುನಾಥ್ ಅವರೇ, ನೀವಲ್ಲಿ ಕಾಣ್ತಾ ಇಲ್ಲ. ಮಂಜುನಾಥ್ ಅವರೇ ಹೇಳಿ. ಮಂಜುನಾಥ್ ಅವರೇ ಸರಿಯೋ ಸಾರಿ ವೇದಿಕಾ, ಈ ದೈತ್ಯಾಕಾರಗಳ ನಡುವೆ ಈ ಸಣ್ಣಾಕಾರ ಕಾಣ್ಲಿಲ್ಲ, ಸಾರಿ. ಹಲೋ ವೇದಿಕಾ, ಹೇಳು. ನಮಸ್ಕಾರ ಮಂಜುನಾಥ್ ಅವರೇ. ಹೇಳು ವೇದಿಕಾ. ಹಾಯ್, ಹೇಗಿದ್ಯಾ? ಮಂಜುನಾಥ್, ಅದು ಸಾರಿ ವೇದಿಕಾ, ಸಿಗ್ನಲ್ ಪ್ರಾಬ್ಲಮ್ ಅನ್ಸುತ್ತೆ. ನೆಟ್ವರ್ಕ್ ಇರೋ ಕಡೆ ಬಾ ಪ್ಲೀಸ್. ಓಕೆ ಮಂಜುನಾಥ್, ಜಸ್ಟ್ ಮಿನಿಟ್. ಮಂಜುನಾಥ್, ಸಾರಿ ವೇದಿಕಾ. ಏನು ಈಗ ನೀ ಏನ್ ಭೀಕರ ಅಪಘಾತ ಅಂತ ಹೇಳ್ತಿದ್ದಲ್ಲ, ಆ ಸ್ಥಳದಲ್ಲಿ ನಾನು ಈಗಿದ್ದೇನೆ ವೇದಿಕಾ. ಓಕೆ ಮಂಜುನಾಥ್, ಈ ಒಂದು ಅಪಘಾತ ಹೇಗಾಯ್ತು ಅಂತ ನಿಮ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಮಂಜುನಾಥ್? ಖಂಡಿತ ವೇದಿಕಾ. ನಿನ್ನೆ ರಾತ್ರಿಯಿಂದ ಕೂಡ ನಾನು ಮತ್ತು ಈ ನಮ್ಮ ಕ್ಯಾಮ್ರಾ ವುಮೆನ್ ಸುಷ್ಮಿತಾ ಏನಿದ್ದಾರೆ, ಕಷ್ಟಪಟ್ಟು ಇಡೀ ರಾತ್ರಿ ಈ ಜಾಗವನ್ನ ಪತ್ತೆ ಮಾಡಿದ್ದೇವೆ. ಸದ್ಯ ಈಗ ನಾವು ಅಪಘಾತವಾದ ಸ್ಥಳದಲ್ಲಿದ್ದೇವೆ ವೇದಿಕಾ. ಇಲ್ಲಪ್ಪ, ರಕ್ತದ ಕೆರೆ ಅಂದ್ರು, ಏನು ಕಾಣಿಸ್ತಾನೆ ಇಲ್ಲ ಅಲ್ಲಿ. ಅದು ನೀವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ, ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ. ಮಂಜು, ನೋಡಿ ಸ್ವಲ್ಪ ಕ್ಲಿಯರ್ ಮಾಡಿ ಸರ್ ಪ್ಲೀಸ್. ಲೈವ್ ಟೇಕ್ ಆಗ್ತಿದೆ, ಪ್ಲೀಸ್ ಆಮೇಲೆ ಕರಿತೀನಿ. ಓಕೆ. ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಟೇಕ್ ಆಗ್ತಿದೆ, ಆಮೇಲೆ ಬನ್ನಿ ಆಯ್ತಾ? ಅಲ್ಲ, ನೀವು ಸೂಕ್ಷ್ಮವಾಗಿ ನೋಡ ಅಂತ ಹೇಳಿದ್ರಿ, ಆಮೇಲೆ ನೋಡುವಂತೀರಿ ಪ್ಲೀಸ್. ಓಕೆನಾ? ಟೇಕ್ ರೆಡಿ. ನೀವಿಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ, ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಅಪಘಾತದ ತೀವ್ರತೆ ಎಷ್ಟಿತ್ತು ಅಂತ. ಇಲ್ಲಿ ಅಪಘಾತವಾದ ದೇಹ. ಮಾತಾಡ್ತೀರಾ? ಪ್ಲೀಸ್ ಮಾತಾಡಿ. ಇದು ಮ್ಯೂಸಿಕ್ ಚಾನಲ್ ಅಲ್ಲ, ನ್ಯೂಸ್ ಚಾನಲ್. ಮೊದ್ಲೇ ಹೇಳ್ಬೇಕಾನೆ. ಓಕೆ, ಇಲ್ಲಿ ನಾವು ಟೇಕ್ ಓಕೆನಾ? ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಿದಾಗ ಗೊತ್ತಾಗುತ್ತೆ ಇಲ್ಲಿ ಅಪಘಾತದ ತೀವ್ರತೆ ಎಷ್ಟಿತ್ತು ಅಂತ. ಇಲ್ಲಿ ಅಪಘಾತವಾದ ದೇಹ ಸುಮಾರು ಇಲ್ಲಿಂದ 100 ಮೀಟರ್ ಆಚೆ ಬಿದ್ದಿದೆ ವೇದಿಕಾ. ಮಂಜುನಾಥ್, ಅಂದ್ರೆ ನೀವ್ ಹೇಳ್ತಾ ಇದ್ದೀರಾ ಈಗ ಆ ಒಂದು ವಾಹನ ಅಷ್ಟೊಂದು ಫೋರ್ಸ್ ಆಗಿ ಗುದ್ದಿದೆ ಅಂತ ಹೇಳ್ತಾ ಇದ್ದೀರಾ ಮಂಜುನಾಥ್ ಅವ್ರೆ? ನಮ್ ತಾಯಣ್ಗೂ ಇಲ್ಲ ಅದು. ಸಾರಿ, ಖಂಡಿತ ಫೋರ್ಸ್ ಆಗಿ ಈ ಸ್ಪೀಡ್ ಅಂತ ಏನ್ ಹೇಳ್ತೇವೆ ಆ ರೀತಿ ಗುದ್ದಿದಾಗ ಬಾಡಿ ಅಲ್ಲೇ ಬಿದ್ದಿತ್ತು. ಈ ನಾಯಿಗಳು ಅಂದ್ರೆ ಈ ಬೀದಿ ನಾಯಿಗಳು ಅಂತ ಏನ್ ಹೇಳ್ತೇವೆ, ಅಂದ್ರೆ ಈ ಬೌಗಳ್ತಕ್ಕಂತ ನಾಯಿಗಳು ಅವು ಏನಿದಾವೆ, ಈ ದೇಹವನ್ನ ಸುಮಾರು ಇಲ್ಲಿಂದ 100 ಮೀಟರ್ ಆಚೆಗೆ ಧರಣೆ ಅಂತ ಹೇಳ್ಕೊಂಡು ಹೋಗಿದ್ದಾವೆ ವೇದಿಕಾ. ಮಂಜುನಾಥ್, ಈಗ ನೀವ್ ಹೇಳ್ತಾ ಇದೀರಿ ಈ ಒಂದು ಅಪಘಾತಕ್ಕೆ ಕಾರಣ ಏನು ಅಂತ ಹೇಳ್ತೀರಾ ಮಂಜುನಾಥ್ ಅವರೇ? ಖಂಡಿತ ವೇದಿಕಾ, ಹೇಳಲೇಬೇಕಾಗಿದೆ. ಈ ಚಾಲಕ ಅತಿ ವೇಗವಾಗಿ ಬಂದಿದ್ದೆ, ಅಂದ್ರೆ ಈ ಸ್ಪೀಡ್ ಅಂತ ಏನ್ ಹೇಳ್ತೇವೆ, ಈ ಫಾಸ್ಟ್ ಅಂತ ಏನ್ ಹೇಳ್ತೇವೆ, ಆ ರೀತಿಯಾಗಿ ಬಂದದ್ದೇ ಇದಕ್ಕೆ ಮುಖ್ಯವಾದ ಕಾರಣ ಅನ್ಬೋದು ವೇದಿಕಾ. ಇಲ್ಲೊಂದು ಮುಖ್ಯವಾಗಿ ನೀವು ಗಮನಿಸಬೇಕಾಗಿದೆ. ಇಲ್ಲಿ ರೋಡ್ ಇದೆ, ರೋಡ್ ಮೇಲೆ ಟಾರ್ ಇದೆ. ಆ ಟಾರ್ ಕೂಡ ಅನಾದಿ ಕಾಲದಿಂದಲೂ ಬ್ಲ್ಯಾಕ್ ಕಲರ್ ಆಗಿದೆ. ಆದ್ರೆ ಈಗ ಈ ಆಕ್ಸಿಡೆಂಟ್ ಆಗಿರುವ ಕಾರಣದಿಂದ ಈ ರೋಡ್ ಅನ್ನೋದು ಏನಿದೆ ಕೆಂಪಾಗಿದೆ, ಅಂದ್ರೆ ಈ ರೆಡ್ ಅಂತ ಏನ್ ಹೇಳ್ತೀವಲ್ಲ ಆ ಕಲರ್ ಆಗಿದೆ ವೇದಿಕಾ. ಓಕೆ ಮಂಜುನಾಥ್ ಅವರೇ, ಆ ಒಂದು ವಾಹನನ ನೀವೇನಾದ್ರೂ ಕ್ಯಾಮ್ರಾದಲ್ಲಿ ಕ್ಯಾಚ್ ಹಿಡಿಯೋಕೆ ಆಗುತ್ತಾ ಮಂಜುನಾಥ್ ಅವರೇ? ಆಯ್ತಾ ಅದೇನಾದ್ರೂ? ಆಗಲ್ಲ ಅಂದ್ರೆ ನಮ್ಮ ಬಾಸ್ ಮ್ಯಾಟ್ ತಗೊಂತಾನೆ ಮಂಜುನಾಥ್. ಅದು ಖಂಡಿತ ವೇದಿಕಾ. ಸರ್ ಆಕ್ಸಿಡೆಂಟ್ ಆಗಿದೆ, ಆಮೇಲೆ ಹೇಳ್ತೇನೆ ಪ್ಲೀಸ್. ಖಂಡಿತ ವೇದಿಕಾ, ಆ ವಾಹನವನ್ನ ನಾನು ಮತ್ತು ನಮ್ಮ ಸುಷ್ಮಿತಾ ಕೂಡಿ ನಿನ್ನೆ ರಾತ್ರಿಯಿಂದ ಅದನ್ನ ಪತ್ತೆ ಮಾಡಿದೀವಲ್ವಾ. ಓಕೆ ಮಂಜುನಾಥ್ ಅವರೇ, ಈಗ ನೀವೇನು ತೋರಿಸ್ತಾ ಇರುವಂತ ದೃಶ್ಯದಲ್ಲಿ ಯಾವುದೇ ಒಂದು ದೇಹ ಕಾಣ್ತಾ ಇಲ್ಲ ಮಂಜುನಾಥ್ ಅವರೇ, ಬರೀ 2 ಕೈಗಳು ಮಾತ್ರ ಕಾಣ್ತಾ ಇದೆ ಮಂಜುನಾಥ್ ಅವರೇ. ಹೇಳಿ ಮಂಜುನಾಥ್. ಹಾ ಮಂಜುನಾಥ್ ಹೇಳಿ. ಮಂಜುನಾಥ್ ಅದು ಹಲೋ ವೇದಿಕಾ, ಕೇಳ್ತಾ ಇದೆ ಅದು. ಓಕೆನಾ ವೇದಿಕಾ?
ಸಿಗ್ನಲ್ ಪ್ರಾಬ್ಲಮ್ ಅನ್ಸುತ್ತೆ, ನೆಟ್ವರ್ಕ್ ಇರೋ ಕಡೆ ಬಾಪ್ಲಿ ವೇದಿಕಾ. ಸರಿ ಮಂಜ. ಸಾರಿ ವೇದಿಕಾ, ಖಂಡಿತ ನೀ ಏನೀಗ ವಾಹನವನ್ನ ಕೇಳ್ತಾ ಇದ್ರಿ, ಆ ಖಂಡಿತವಾಗಿ ವಾಹನವನ್ನ ನಾವು ಪತ್ತೆ ಮಾಡಿದ್ದೇವೆ. ಅದನ್ನ ಈಗ ನಾವು ವೀಕ್ಷಕರಿಗೆ ತೋರಿಸ್ತಾ ಇದ್ದೇವೆ. ಬನ್ನಿ. ಜೂಮ್ ಸುಷ್ಮಿತಾ, ಜೂಮ್ ಜೂಮ್ ಸುಷ್ಮಿತಾ, ಜೂಮ್ ಜೂಮ್ ಸುಷ್ಮಿತಾ, ಜೂಮ್. ನಾನು ಹೇಳ್ತಿದ್ದೇನೆ ತಾನೆ? ಓಕೆ, ಓಕೆನಾ? ಜೂಮ್ ಸುಸ್ಮಿತಾ, ಜೂಮ್ ಜೂಮ್ ಬರಾಬರ್, ಜೂಮ್ ಬರಾಬರ್, ಜೂಮ್ ಬರಾಬರ್. ಯಸ್ 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 ಯಸ್. ನೀವೀಗ ನೋಡ್ತಾ ಇದ್ದೀರಾ ಈ ಭೀಕರ ಅಪಘಾತಕ್ಕೆ ಕಾರಣವಾಗಿರ್ತಕ್ಕಂಥ ವಾಹನ. ಸೈಕಲ್ ಲೇ, ಇದ್ರಲ್ಲಿ ಗುದ್ದಿದ್ರೆ ಯಾವ ಮಹಾ ಆಕ್ಸಿಡೆಂಟ್ ಆಗತ್ರೋ, ಯಾವನ ಸಾಯ್ತಾರೆ ಲೇ. ಓಕೆ ಮಂಜುನಾಥ್ ಅವರೇ, ಒಂದು ಮೃತಪಟ್ಟವ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಮಂಜುನಾಥ್ ಅವರೇ? ಖಂಡಿತ ವೇದಿಕಾ, ನಾನು ಆಗ್ಲೇ ಹೇಳಿದಾಗೆ ನಾನು ಮತ್ತು ನಮ್ಮ ಕ್ಯಾಮ್ರಾ ವುಮೆನ್ ಸುಷ್ಮಿತಾ ಇಡೀ ರಾತ್ರಿ ಕಷ್ಟಪಟ್ಟು ಆ ದೇಹವನ್ನ ಹುಡುಕಿದ್ದೇವೆ. ಆ ಕಳ್ಕೊಂಡಂತ ದೇಹ ಒಂದು ಸಾಮಾನ್ಯವಾದ ಜೀವವಲ್ಲ, ಒಂದು ಅಮೂಲ್ಯವಾದ ಜೀವ. ಆ ಜೀವ ಯಾವುದು ಅಂದ್ರೆ ಒಂದು ಸಣ್ಣ ಕೋಳಿ ಮರಿ. ಕೋಳಿ ಮರಿನ? ಅಯ್ಯೋ ಪಾಪಿಗಳ, ಕೋಳಿ ಮರಿ ಸತ್ತಿದ್ನೆ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಿ ಫೀಲ್ಡ್ ಅಪ್ ತಗೊಂಡ್ರಲ್ರು. ಓಕೆ ಮಂಜುನಾಥ್ ಅವರೇ, ಈಗ ಅದೇನಾಗಿದೆ ಅಂತಂದ್ರೆ ಆ ಒಂದು ಕೋಳಿಯನ್ನ ಕಳೆದುಕೊಂಡಂತ ಮಾಲೀಕರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಮಂಜುನಾಥ್? ಹೇಳಿ ಮಂಜುನಾಥ್ ಅವರೇ. ಖಂಡಿತ ವೇದಿಕಾ, ಇದೊಂದು ದುಃಖಮಯವಾದ ಒಂದು ಬೇಸರದ ಸಂಗತಿಯಾಗಿದೆ. ಅವರು ಅದೆಷ್ಟು ದುಃಖದ ಮಡುವಿನಲ್ಲಿದ್ದಾರಂತ ಅಂದ್ರೆ ನಾವು ಅವ್ರನ್ನ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟು, ಆದ್ರೂ ಕೂಡ ನಮ್ಮ ಕೈಲಾಗ್ಲಿಲ್ಲ. ಈಗ ಖಂಡಿತ ನಾವು ಅವ್ರನ್ನ ಮಾತಾಡ್ಸೋಣ. ಈ ಕೋಳಿ ಮರಿಯ ಮಾಲೀಕರಾಗಿರ್ತಕ್ಕಂಥ ಶ್ರೀಮಾನ್ ಮಲ್ಯ ಅವರು ನಮ್ಮ ಜೊತೆ ಇದ್ದಾರೆ. ನೇರವಾಗಿ ಅವ್ರನ್ನ ನಾವು ಮಾತಾಡ್ಸೋಣ. ಮಲ್ಯ ಅವರೇ ಬನ್ನಿ. ಕ್ಯಾಮ್ರಾ ಆನ್ ಇದೆ ಸರ್. ನೋಡ್ತಾ ಇದ್ದೀರಾ ವೀಕ್ಷಕರೇ, ಅವರು ಎಷ್ಟು ದುಃಖಿತರಾಗಿದ್ದಾರೆ, ಅದನ್ನ ನೋವನ್ನ ಒಬ್ಬರೇ ಹೇಗೆ ಅನುಭವಿಸ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದ್ದೀರಾ. ನೇರವಾಗಿ ಅವರನ್ನೇ ಪ್ರಶ್ನೆ ಮಾಡಿಬಿಡೋಣ. ಆ ದುಃಖವನ್ನ ನಮ್ಮ ಮುಂದೆ ಹಂಚ್ಕೊಳ್ಳಿ. ಈ ಶ್ರೀಮಾನ್ ಮಲ್ಲಿ ಅವರೇ, ನೀವೇನೀಗ ನಿಮ್ಮ ಜೀವನ ಸಂಗಾತಿ ಅಂತಿದ್ದ ಕೋಳಿ ಮರಿಯನ್ನ ಕಳೆದುಕೊಂಡಿದ್ದೀರಾ. ಆ ಸಾವಿನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮಾನ್ಯ ಮಹಿಳೆಯರೇ ಮತ್ತು ಮಹನೀಯರೇ, ನಾನೊಂಥರ ಎಲೆಮರೆ ಕಾಯಿ ಇದ್ದಾಗೆ. ಸತ್ತಿರೋದು ಸಾಮಾನ್ಯ ಕೋಳಿ ಅಲ್ಲ, ನನಗೆ ಅನ್ಯಾಯವಾಗಿದೆ. 10 ಕೋಟಿ ಪರಿಹಾರ ಕೊಡಿಸಿ. 10 ಕೋಟಿ ರೂಪಾಯಿ ಲಾಸ? ಕೋಳಿ ಮರಿ ಸತ್ತಿದ್ಕೆ 10 ಕೋಟಿ ಲಾಸ? ಮಂಜುನಾಥ್ ಅವರೇ, ಅದು ಹೇಗೆ ಅಂತ ನಮ್ಮ ವೀಕ್ಷಕರಿಗೆ ನೀವು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ಬೇಕಾಗುತ್ತೆ ಮಂಜುನಾಥ್ ಅವರೇ. ಖಂಡಿತ ವೇದಿಕಾ, ನಮಗೂ ಕೂಡ ಇದು ಅರ್ಥ ಆಗ್ತಾ ಇಲ್ಲ. ಒಂದು ಕೋಳಿ ಮರಿಯನ್ನ ಕಳೆದುಕೊಂಡಿದ್ದರಿಂದ ಇದು 10 ಕೋಟಿ ರೂಪಾಯಿ ಹೇಗೆ ಲಾಸ್ ಆಯ್ತು ಅನ್ನೋದು ಇದೊಂದು ಅಖಂಡ ಕರ್ನಾಟಕದ ಯಕ್ಷ ಪ್ರಶ್ನೆಯಾಗಿದೆ. ಈಗ ನಾವು ಅವರನ್ನೇ ನೇರವಾಗಿ ಕೇಳೋಣ. ಸರ್, ಅದು ಹೇಗೆ 10 ಕೋಟಿ ರೂಪಾಯಿ ಲಾಸ್ ಆಯ್ತು ಅಂತ ಹೇಳ್ತಿದ್ದೀರಾ? ನಾನೊಂಥರ ಎಲೆಮರೆ ಕಾಯಿ ಇದ್ದ. ಡೈರೆಕ್ಟ್ ಮ್ಯಾಟ್ರಿಗೆ ಬನ್ನಿ. ಅವನು ಕೋಳಿ ಸಾವು. ಸ್ವಲ್ಪ ಬ್ಯಾಕ್ ಸೈಡ್ ಇಂದ ಪ್ಲೀಸ್. ರೋಲಿಂಗ್ ಆಕ್ಷನ್. ಸತ್ತಿರೋದು ಸಾಮಾನ್ಯ ಕೋಳಿ ಮರಿ ಅಲ್ಲ, ಅದು ನವಿಲು. ನವಿಲ ಪಂಚರಂಗಿ ನವಿಲ, ನವಿಲ ಪಂಚರಂಗಿ ನವಿಲ. ಸತ್ತಿರೋದು ಕೋಳಿ ಅಲ್ವೇನ್ರಿ? ಸತ್ತಿರೋದು ಕೋಳಿ ಅಂತ ಗೊತ್ತು, ಆದ್ರೆ ನಾನು ಅದಕ್ಕೆ ಪ್ರೀತಿಯಿಂದ ನವಿಲೆ ಅಂತ ಕರಿತಿದ್ದೆ. ನೋಡಿದ್ರಲ್ಲ ವೀಕ್ಷಕರೇ, ಆ ಒಂದು ಕೋಳಿಯ ಮಾಲೀಕರು ಅದಕ್ಕೆ ಪ್ರೀತಿಯಿಂದ ನವಿಲು ಅಂತ ಕೂಡ ಹೆಸರಿಟ್ಟಿದ್ರಂತೆ. ಈಗ ಅದ್ರ ಬಗ್ಗೆ ಕೂಡ ನಮ್ಮ ಮಂಜುನಾಥ್ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಹೇಳಿ ಮಂಜುನಾಥ್ ಅವರೇ. ಖಂಡಿತ ವೇದಕ, ನಾವು ಇದ್ರ ಬಗ್ಗೆ ಹೇಳಬೇಕು. ಇದೊಂದು ಹೃದಯ ವಿದ್ರಾವಕರಣ ಘಟನೆಯಾಗಿದೆ. ಮನ ಕುಲುಕು ಅಂತ ಕಥೆ ಇದರ ಹಿಂದಿದೆ. ಅದೇನಂದ್ರೆ ಇತ್ತೀಚೆಗೆ 3 ತಿಂಗಳ ಹಿಂದೆ ತಮ್ಮ ಪ್ರೀತಿಯ ಮಡದಿಯನ್ನ ಇವರು ನಂಗೆ ಮದುವೆ ಆಗಿಲ್ಲ. ಆಗುತ್ತೆ ಸರ್, ಪ್ಲೀಸ್. ಆಗತ್ತೆ ಪ್ಲೀಸ್.
ತಮ್ಮ ಪ್ರೀತಿಯ ಮಡದಿಯವನವರು ಇತ್ತೀಚೆಗೆ ಕಳೆದುಕೊಂಡಿದ್ದಾರೆ. ನಂಗೆ ಮದ್ವೆ ಆಗಿಲ್ಲ. ಆಗತ್ತೆ ಸರ್, ಮಾಡ್ತೀವಿ ಅಂದ್ವಲ್ಲ, ಪ್ಲೀಸ್ ಮಾಡ್ತೀವಿ, ಮದುವೆ ಮಾಡ್ತೀವಿ. ಓಕೆ, ಈಗ ಅವರು ಪ್ರೀತಿಯ ಮಡದಿಯನ್ನು ಕಳೆದುಕೊಂಡಿದ್ದಾರೆ. ಆಕೆಯ ಹೆಸರು ಕೂಡ ನವಿಲು ಎಂಬುದು ನಾವಿಲ್ಲಿ ನೋಡ್ಬೋದು. ಆ ನವಿಲು ಎಂಬ ಹೆಸರನ್ನೇ ಆ ಕೋಳಿ ಮರಿಗೆ ಇಟ್ಟು ಆ ತಮ್ಮ ಪ್ರೀತಿಯ ಮಡದಿಯ ಪ್ರೀತಿಯನ್ನ ಆ ಕೋಳಿ ಮರಿಯಲ್ಲಿ ಕಾಣ್ತಿದ್ರು ಅನ್ನೋದು ನಾವು ಮೆಚ್ಚಲೇಬೇಕು. ವೇದಿಕೆ ಅಖಂಡ ಕರ್ನಾಟಕ ಜನತೆಯ ಮುಂದೆ ನನ್ನ ಜೀವನದ ಸತ್ಯವಾದ ಮಾತು ಹೇಳ್ತಿದ್ದೀನಿ. ನನಗೆ ಮದುವೆ ಆಗಿಲ್ಲ ಆಗಿಲ್ಲ ಆಗಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಅವರು ಒಂದೇ ಬಾರಿಗೆ 2 ಜೀವಗಳನ್ನ ಕಳೆದುಕೊಂಡು ಅದೆಷ್ಟು ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರೆ ಅಂತ ನೀವು ನೋಡ್ತಿದ್ರೆ. ಓಕೆ ವೀಕ್ಷಕರೇ, ಈ ದುಃಖದ ಮಡುವಿನಲ್ಲೇ ನಾವು ನೋವನ್ನು ಮರಿಬಾರ್ದು. ಅದಕ್ಕೋಸ್ಕರ ನಾವು ಇನ್ನಷ್ಟು ಅವರನ್ನ ಮಾತಾಡ್ಸೋಣ. ಶ್ರೀಮಾನ್ ಮಲ್ಲಿ ಅವರೇ, ಈ ಕೋಳಿ ಸಾವಿನ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ಏನ್ ಹೇಳಕ್ ಇಷ್ಟಪಡ್ತೀರಾ? ಸತ್ತಿರೋದು ಸಾಮಾನ್ಯ ಕೋಳಿ ಮರಿ ಅಲ್ಲ, ಅದು ನನ್ನ ಬಾಳಿನ ಭಾಗ್ಯ ದೇವತೆ. ಆ ಕೋಳಿ ಮರಿ ದೊಡ್ಡದಾದ್ಮೇಲೆ ದಿನಾಲು 1 ಮೊಟ್ಟೆ ಇಡೋದು. ತಿಂಗಳಿಗೆ 30 ಆಗ್ತಿತ್ತು, ವರ್ಷಕ್ಕೆ 365. ನೀವೇ ಕಳ್ತಿದ್ದೀರಾ? ಮೊಟ್ಟೆ ನೀವ್ ಇಡ್ತಿದ್ರ? ಕೋಳಿ ಮೊಟ್ಟೆ ಇಡ್ತಿತ್ತು, ಮೊಟ್ಟೆ ಮರಿ ಆಗ್ತಿತ್ತು. ಮರಿ ಮೊಟ್ಟೆ, ಮೊಟ್ಟೆ ಮರಿ, ಮರಿ ಮೊಟ್ಟೆ, ಮೊಟ್ಟೆ ಮರಿ, ಮರಿ ಮೊಟ್ಟೆ. ಮೊಟ್ಟೆ ಇಟ್ಟಿದ್ ಸಾಕು, ಮುಂದೆ ಹೇಳಿ. ಈಗ ಪ್ಲಸ್ ಆಗ್ತಾ 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 10 ವರ್ಷಕ್ಕೆ 10 ಕೋಳಿ ಫಾರ್ಮ್ಗೆ ಓನರ್ ಆಗ್ತಿದ್ದೆ. ಆದ್ರೆ ಈ ಚಿಲ್ಲರ್ ಅದ್ರ ಮೇಲೆ ಸೈಕಲ್ ಓಡಿಸಿ ಅದನ್ನ ಸಾಯಿಸ್ಬಿಟ್ಟ. ನನ್ನ ಕನಸು ನುಜ್ಜು ನೂರು ಮಾಡ್ದ, ನನ್ನ ಗುರಿನ ಹಾಳು ಮಾಡ್ದ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ನೊಂದ ಹೃದಯ ಎಷ್ಟೊಂದು ನೋವನ್ನ ಅನುಭವಿಸಿದೆ ಅಂತ. ಓಕೆ ಮಂಜುನಾಥ್ ಅವರೇ, ಅಲ್ಲಿ ಒಂದು ಆಕ್ಸಿಡೆಂಟ್ ಮಾಡಿದಂತ ವ್ಯಕ್ತಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾನೆ ಮಂಜುನಾಥ್ ಅವರೇ? ಹೇಳಿ ಮಂಜುನಾಥ್ ಅವರೇ. ಈ ಸಂದರ್ಭದಲ್ಲಿ ಒಂದ್ ಮಾತು ಹೇಳ್ತೀನಿ, ನನಗೆ ಈ ವಾಹಿನಿಯ ಮುಖಾಂತರ 10 ಕೋಟಿ ಪರಿಹಾರ ಕೊಡ್ಸಿ. ಕೋಳಿ ಮರಿ ಸತ್ತಕ್ಕೆ 10 ಕೋಟಿ ಪರಿಹಾರನ? ಲೇ 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 ಲೇ, ನಿಮ್ಗೆ ಒಳ್ಳೆ ಸಾವು ಬರಲ್ಲ ಕಣ್ರೋ, ನಿಮ್ಗೆ ಒಳ್ಳೆ ಸಾವು ಬರಲ್ಲ. ಓಕೆ ಮಂಜುನಾಥ್ ಅವರೇ, ಅಲ್ಲಿಂದ ನಾವು ನೇರವಾಗಿ ಈಗ ಆ ಒಂದು ಹಾಯಿಸಿದಂತ ವ್ಯಕ್ತಿ, ಆಕ್ಸಿಡೆಂಟ್ ಮಾಡಿದಂತ ವ್ಯಕ್ತಿ ಹತ್ರ ನಾವೀಗ ಹೋಗೋಣ. ಮಂಜುನಾಥ್ ಅವರೇ ಖಂಡಿತ ವೇದಿಕಾ, ನಾವೀಗ ಆ ಕಡೆ ಗಮನ ಕೊಡ್ಲೇಬೇಕು. ಈ ಅಪಘಾತಕ್ಕೆ ಕಾರಣವಾಗಿರ್ತಕ್ಕಂಥ ದೈತ್ಯ ಪ್ರತಿಭೆ ಇಲ್ಲೇ ಇದೆ, ನಾವು ಅವರನ್ನ ಮಾತಾಡ್ಸೋಣ. ವೇದಿಕಾ ಸರ್, ಈಗೇನೀಗ ಅಪಘಾತವಾಗಿದೆ, ಅದಕ್ಕೂ ಹಳೆ ವೈಷಮ್ಯ ಕಾರಣ ಇರ್ಬೋದು, ಮತ್ತೆ ಅದರ ಜೊತೆಗೆ ನೀವು ಏನು ಅವರು 10 ಕೋಟಿ ರೂಪಾಯಿ ಪರಿಹಾರ ಕೇಳ್ತಿದ್ದಾರೆ, ಇದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟ ಪಡ್ತೀರಾ? ಸರ್, ನಾನು ಗ್ಯಾರೇಜ್ ಕ್ಲೋಸ್ ಮಾಡ್ಕೊಂಡು ನನ್ನ ಪಾಡ್ ನಾನು ಬರ್ತಾ ಇದ್ದೆ. ಆ ಕೋಳಿನೇ ನನ್ನ ಗಾಡಿಗೆ ಅಡ್ಡ ಬಂದಿದ್ದು. ಅದು ಅಲ್ದಿರೆ ಅದು ಗಂಡು ಕೋಳಿ, ಮೊಟ್ಟೆ ಇಡಲ್ಲ. ಅದು ಹೆಣ್ಣು ಕೋಳಿ. ಹೆಣ್ಣಾಗಿದ್ರೆ ಮೇಕಪ್ ಮಾಡ್ಕೊಂಡು ಮನೇಲಿ ಇರ್ತಿತ್ತು, ಗಂಡಾಗಿರಕ್ಕೆ ರೋಡ್ಗೆ ಬಂದಿರೋದು.